ಅಧ್ಯಾತ್ಮ ಬಂಧು ಭಗಿನಿಯರಿಗೆ ವಂದನೆಗಳು. ನಾನು ರಥಸಪ್ತಮಿ ಹಬ್ಬದ ಬಗ್ಗೆ ನನಗೆ ತಿಳಿದ ಕೆಲವು ವಿಷಯಗಳನ್ನು ಹೇಳಲು ಬಯಸುವೆನು. ಮೊದಲು ಸೂರ್ಯನಾರಾಯಣನ ಸ್ಮರಿಸಿ ಪ್ರಾರಂಭಿಸುವೆ. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರ್ಸಿಜಾಸನ್ನಿವಿಷ್ಟ ಕೇಯೂರುವಾನ್ ಮಕರಕುಂಡಲವಾನ್ ಕಿರೀಟಹಾರಿ ಹಿರಣ್ಯಮಯ ವಪುಧೃತ ಶಂಖಚಕ್ರ. ರಥಸಪ್ತಮಿ ಹಿಂದೂಗಳ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾಗಿದೆ. ಪೂರ್ವಕಾಲದಿಂದಲೂ ನಮ್ಮ ಪೂರ್ವಜರು ಧರ್ಮ ಕಾರ್ಯಗಳನ್ನು ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಸಂವತ್ಸರ ಪೂರ್ತಿ ಪ್ರಕೃತಿಗೆ ಅನುಗುಣವಾಗಿ ಆಯಾ ಮಾಸಕ್ಕೆ ತಕ್ಕಂತೆ ಹಬ್ಬ ಹರಿದಿನಗಳನ್ನು ಆಚರಣೆಯಲ್ಲಿ ತಂದಿದ್ದಾರೆ. ಮಾರ್ಗಶಿರದ 7ನೇ ದಿನ ಸೂರ್ಯನು ಸಿಂಹರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವನು. ದಕ್ಷಿಣ ಭಾರತದಲ್ಲಿ ಮಕರ ಸಂಕ್ರಾಂತಿಯಂದು ಆಚರಿಸುವರು. ನಂತರ ಬರುವ ಹಬ್ಬವೇ ರಥಸಪ್ತಮಿ. ಸೂರ್ಯದೇವನು 7 ಅಶ್ವಗಳ ರಥದಲ್ಲಿ ಹೊರಡುವುದು. ಅದರಿಂದ ರಥಸಪ್ತಮಿ ಎಂದು ಕರೆಯುವರು. ಇದಲ್ಲದೆ ಇನ್ನೊಂದು ಕಾರಣವೆಂದರೆ ಅದಿತಿ ಕಶ್ಯಪ ದಂಪತಿಗಳಿಗೆ ಸೂರ್ಯದೇವನು ಜನಿಸಿದ್ದ ದಿನವಾದ್ದರಿಂದ ಸೂರ್ಯ ಜಯಂತಿ ಅಂತಲೂ ಕರೆಯುವರು. ಯಸ್ಯ ಮನ್ವಂತರ ಸ್ಯಾದೌ ರಥಾರೂಢೋ ದಿವಾಕರ ಮಾಘ ಮಾಸಸ್ಯ ಸಪ್ತಮ್ಯಾಂ ಸಾ ತಸ್ಮಾದ್ ರಥಸಪ್ತಮಿ ಎಂದು ಮತ್ಸ್ಯ ಪುರಾಣದಲ್ಲಿ ಹೇಳಿದೆ. ಯಾವ ವೈವಸ್ವತ ಮನ್ವಂತರದ ಮಾಘ ಮಾಸದ ಸಪ್ತಮಿಯಂದು ಸೂರ್ಯನು ರಥಾರೂಢನಾದನೋ ಅದೇ ರಥಸಪ್ತಮಿಯಾಗಿದೆ. ತ್ರಿನಾಭಿಮೇಕ ಚಕ್ರಂ ಸಪ್ತಾಶ್ವ ಸಾರಣಂ ರಥಂ ಆದೌ ವೇದಮಯಂ ದಿವ್ಯಂ ರಥಂ ಸೂರ್ಯಸ್ವ ಮೂರುಹೃಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. 3 ನಾಭಿಯುಳ್ಳದ್ದು, 1 ಚಕ್ರವುಳ್ಳದ್ದು, 7 ಅಶ್ವಗಳು ಮತ್ತು ಅರುಣನು ಸಾರಥಿಯಾಗಿರುವ ವೇದಮಯವಾದ ದಿವ್ಯವಾದ ರಥವನ್ನು ಸೂರ್ಯದೇವನು ಏರಿದನು. ಈ ದಿನದಿಂದ ಸೂರ್ಯನ ರಥ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಪ್ರಯಾಣಿಸುತ್ತದೆ. ಸೂರ್ಯನು ಎಲ್ಲ 12 ರಾಶಿಗಳನ್ನು ಸುತ್ತಲೂ 1 ವರ್ಷ ತೆಗೆದುಕೊಳ್ಳುತ್ತಾನೆ. ಸೂರ್ಯನ ರಥದ ಚಕ್ರಗಳು ಕಾಲವನ್ನು, 7 ಕುದುರೆಗಳು 7 ಬಣ್ಣಗಳ ಮತ್ತು 7 ವಾರಗಳ 12 ರಾಶಿಗಳನ್ನು ಪ್ರತಿನಿಧಿಸುತ್ತಾನೆಂದು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸಾರಥಿಯಾದ ಅರುಣನು ರಥವನ್ನು ಉತ್ತರದತ್ತ ಮುನ್ನಡೆಸಲು ಈಶಾನ್ಯ ದಿಕ್ಕಿಗೆ ಚಲಿಸುತ್ತಾನೆ. ಪ್ರತಿ ವರ್ಷ ರಥಸಪ್ತಮಿಯನ್ನು ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಆಚರಿಸಲಾಗುತ್ತದೆ. ಸೂರ್ಯ ಸಿದ್ಧಾಂತದ ಪಂಚಾಂಗದ ಪ್ರಕಾರ ಈ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಸಪ್ತಮಿ ತಿಥಿ ಕೂಡಿ ಬಂದಿವೆ. ಫೆಬ್ರವರಿ 4ನೇ ತಾರೀಕು ಮಂಗಳವಾರ ಅಶ್ವಿನಿ ನಕ್ಷತ್ರ ಶುಭಯೋಗದಲ್ಲಿ ಇದೆ. ರಥಸಪ್ತಮಿ ಹಬ್ಬದ ಆಚರಣೆ. ಸಾರ್ಧಸಪ್ತಮಸು ನಾಡೀಷು ಸೂರ್ಯ ಪೂಜಾ ಪ್ರಶಸ್ಯತೆ ರಥಪೂಜಾ ಪ್ರಕರ್ತವ್ಯ ಸೇಯಂತು ರಥಸಪ್ತಮಿ ಎಂದು ಶಾಸ್ತ್ರದಲ್ಲಿ ಹೇಳಿದಂತೆ ರಥಸಪ್ತಮಿಯಂದು ಸೂರ್ಯೋದಯದಿಂದ ಪ್ರಾರಂಭಿಸಿ 7:30 ಗಳಿಗೆಗಳ ಒಳಗೆ ಸ್ನಾನ, ದಾನ ಮತ್ತು ಸೂರ್ಯರಥ ಬರೆದು ಆದಿತ್ಯನನ್ನು ಪೂಜಿಸಬೇಕು. ಸಪ್ತಮಿ ಸಹಿತೋ ದೇವ ಗ್ರಹಾನರ್ಘ್ಯಂ ದಿವಾಕರ ಎಂದು ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವರು. ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕರಿಸುವರು. ಸೂರ್ಯನನ್ನು ಪೂಜಿಸಿ ನೈವೇದ್ಯ ಅರ್ಪಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಥಸಪ್ತಮಿಯಂದು ಸೂರ್ಯನನ್ನು ಪೂಜಿಸುವುದರಿಂದ ದೀರ್ಘಾಯುಷ್ಯ, ಕುಟುಂಬದಲ್ಲಿ ಸೌಖ್ಯ, ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಹೇಳಿಕೆ ಇದೆ. ರಥಸಪ್ತಮಿಯಂದು ಎಕ್ಕಿ ಎಲೆಯನ್ನು ಬಳಸುವ ರೂಢಿ ಇದೆ. ಇದರ ಎಲೆಗಳನ್ನು ಇಟ್ಟುಕೊಂಡು ಸ್ನಾನವನ್ನು ಮಾಡುವರು. ತಲೆ, ಭುಜ, ಕತ್ತು, ಎದೆ, ತೊಡೆ, ಪಾದಗಳ ಮೇಲೆ ಇಟ್ಟು ಸ್ನಾನ ಮಾಡುವುದರಿಂದ ಆರೋಗ್ಯವು ವೃದ್ಧಿಸುವುದೆಂದು ನಂಬಿಕೆ ಇರುವುದರಿಂದ ಇದಕ್ಕೆ ಹೆಚ್ಚಿನ ಮಹತ್ವ ಪಡೆದುಕೊಂಡು ಬಂದಿದೆ. ಎಕ್ಕಿ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ. ಕೀಲು ನೋವು, ಹಲ್ಲು ನೋವಿಗೂ ಸಹ ಇದರ ಎಲೆಗಳ ಉಪಯೋಗವಿದೆ. ಅದಕ್ಕೆ ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯವೆಂದು ತಿಳಿಯಬೇಕು. ರಥಸಪ್ತಮಿ ಮಂತ್ರ. ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ
ಆಯುರಾರೋಗ್ಯಮೈಶ್ವರ್ಯಂ ದೇಹಿ ದೇವ ಜಗತ್ಪತೆ. ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಆಚರಣೆಗಳನ್ನು ಮಹಿಳೆಯರು ಆಚರಿಸುತ್ತಾ ಬಂದಿದ್ದಾರೆ. ತುಳಸಿಯ ಮುಂದೆ ರಥಸಪ್ತಮಿಯ ದಿನ ಕೆಂಡದ ಮೇಲೆ ಹಾಲನ್ನು ಚಿಕ್ಕ ಪಾತ್ರೆಯಲ್ಲಿಟ್ಟು ಮಂತ್ರಾಕ್ಷತೆ ಹಾಕಿ ಉಕ್ಕರಿಸುವುದು. ಯಾವ ದಿಕ್ಕಿಗೆ ಹಾಲು ಉಕ್ಕುವುದೋ ಆ ದಿಕ್ಕಿಗೆ ಮಳೆ ಬೆಳೆ ವೃದ್ಧಿಯಾಗುವುದೆಂದು ನಂಬಿಕೆ ಇದೆ. ಚಿಕ್ಕ ಮಕ್ಕಳಿಗೆ ಹುಟ್ಟಿದ ಮೊದಲನೇ ವರ್ಷದ ರಥಸಪ್ತಮಿಯಂದು ಕುಸುರಳಿನ ತಯಾರಿಸಿದ ಆಭರಣವನ್ನು ಹಾಕಿ ಹಣ್ಣೆರೆಯುವರು. ಚಿಕ್ಕ ಹುಡುಗಿಯರಿದ್ದರೆ ಚಿಕ್ಕ ಮಣ್ಣಿನ ಕುಡಿಕೆಯಲ್ಲಿ 5 ಪದಾರ್ಥಗಳಿಂದ ಕಬ್ಬಿನ ಚೂರು, ಕುಸುರಳು, ಗೋಧಿ, ನಾಣ್ಯ, ಹಸಿರು ಕಡಲೆ ಹಾಕಿ 5 ಮನೆಗಳಿಗೆ ಬೀರಿಸಿ ಅಂದರೆ ಅವರ ಮನೆಯಲ್ಲಿ ಇಟ್ಟು ಬರುವುದು. ಹೀಗೆ ಕೆಲವು ಸಂಪ್ರದಾಯಗಳು ನಡೆದುಕೊಂಡು ಬಂದಿವೆ. ಪೌರಾಣಿಕ ಮಹತ್ವ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಕಥೆ ಹೀಗೆ ಇದೆ. ಹಿಂದೆ ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನು ರೋಗಿಷ್ಠನಾಗಿದ್ದನು. ರಾಜನು ಜ್ಯೋತಿಷ್ಯಗಳನ್ನು ವಿಚಾರಿಸಲು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ವ್ರತ ಆಚರಿಸಲು ಹೇಳಿದರಂತೆ. ಅದರಂತೆ ಅಂದು ಸೂರ್ಯ ಆರಾಧನೆ ಮಾಡಲು ರಾಜಪುತ್ರನು ಆರೋಗ್ಯವಂತನಾದನು. ಇಂತಹ ವ್ರತನೇಮದ ಎಷ್ಟೋ ಸನ್ನಿವೇಶಗಳು ಪುರಾಣದ ಕಥೆಯಲ್ಲಿ ಬರುವುದನ್ನು ಕೇಳುತ್ತೇವೆ. ಕೆಲವು ಉದಾಹರಣೆಗಳು. ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯನ ಆರಾಧನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆದಿದ್ದರು. ಸತ್ಯಾಜಿತನು ಸೂರ್ಯೋಪಾಸನೆ ಮಾಡಿ ಶಮಂತಕಮಣಿ ಪಡೆದಿದ್ದನು. ಶ್ರೀರಾಮಚಂದ್ರನು ವನವಾಸದಲ್ಲಿದ್ದಾಗ ಅಗಸ್ತ್ಯ ಋಷಿಗಳಿಂದ ಉಪದೇಶ ಪಡೆದು ಆದಿತ್ಯ ಹೃದಯ ಮೂಲಕ ಸೂರ್ಯನ ಆರಾಧನೆ ಮಾಡಿದ್ದನು. ತ್ರಿಪುರಾಣಮದಾರ್ಥಂ ಹಿ ನಿರ್ಮಿತೆ ವಿಶ್ವಕರ್ಮಣ ರಥಸ್ತು ತದ್ವಿನೇ ಪ್ರೋಕ್ತಂ ಸೇಯಂ ತು ರಥಸಪ್ತಮಿ. ತ್ರಿಪುರಾಸುರನ್ನು ನಾಶ ಮಾಡುವ ಸಲುವಾಗಿ ವಿಶ್ವಕರ್ಮನು ರುದ್ರ ದೇವರಿಗೆ ರಥವನ್ನು ತಯಾರಿ ಮಾಡಿಕೊಟ್ಟ ದಿನವೂ ರಥಸಪ್ತಮಿ ದಿನ ಎಂದು ಹೇಳಲಾಗಿದೆ. ಭಾರತದಲ್ಲಿಯ ಪ್ರಸಿದ್ಧ ಸೂರ್ಯ ದೇವಸ್ಥಾನಗಳಾದ ಒಡಿಶಾ ರಾಜ್ಯದಲ್ಲಿಯ ಕೋನಾರ್ಕ್, ಗಯಾದ ದಕ್ಷಿಣಾರ್ಕ ದೇವಸ್ಥಾನ, ರಾಜಸ್ಥಾನದ ರಾನ್ಪುರ್, ಗುಜರಾತ್ ರಾಜ್ಯದ ಮೋಥೇರಾ, ತಮಿಳುನಾಡಿನ ಕುಂಭಕೋಣದಲ್ಲಿರುವ ಸೂರ್ಯನ ದೇವಸ್ಥಾನ ರಥಸಪ್ತಮಿಯ ದಿನ ವಿಶೇಷ ಪೂಜೆಯನ್ನು ಸಂಭ್ರಮದಿಂದ ಮಾಡುವರು. ಪ್ರಕೃತಿದತ್ತವಾಗಿ ವಿಶೇಷ ಉಪಯುಕ್ತ ಸಂಪ್ರದಾಯದ ಹಬ್ಬವಾದ ರಥಸಪ್ತಮಿ ಹಬ್ಬದ ಆಚರಣೆಯನ್ನು ನಮ್ಮ ಹಿರಿಯರು ತಲೆತಲಾಂತರದಿಂದ ಮಾಡುತ್ತಾ ಬಂದಿರುವರು. ಸೂರ್ಯ ನಮಸ್ಕಾರ, ಹೋಮ ಹವನ, ಪೂಜೆ ಪುನಸ್ಕಾರ, ಅರ್ಘ್ಯ ಕೊಡುವುದು ಮತ್ತು ಆದಿತ್ಯ ಹೃದಯ ಪಾರಾಯಣ, ಸೂರ್ಯಾಷ್ಟಕವನ್ನು ಪಠಿಸುವುದು ಹೀಗೆ ಹಲವಾರು ಪದ್ಧತಿಯನ್ನು ತಾವು ಆಚರಿಸಿ ನಮಗೆ ತಿಳಿಸಿರುವರು. ಇವೆಲ್ಲ ಸಂಸ್ಕಾರಗಳು ನಮ್ಮ ಸನಾತನ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ ಎಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ಅವರು ಹಾಕಿಕೊಟ್ಟ ಪಥದಲ್ಲಿ ನಾವು ಸಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ. ಸಂಭ್ರಮದಿಂದ ರಥಸಪ್ತಮಿ ಹಬ್ಬವನ್ನು ಪರಿವಾರ ಸಹಿತ ಆಚರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.